Hi, hello, good morning. Welcome to our resort. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ವಿಲ್ಲಾ ಎಲ್ಲ ರೆಡಿ ಆಗಿದೆ. ನೀವು ಚೆಕ್ ಇನ್ ಆಗ್ಬೋದು. ಓಕೆ ಮಾ, ಥ್ಯಾಂಕ್ ಯು. ಹಾಗೆ ಟಿಫನ್ ರೆಡಿ ಇದೆ ಸರ್. ನೀವು ಟಿಫನ್ ಮಾಡ್ಕೊಳ್ಳಿ. ಸರಿ ಮೇಡಮ್, ಆಯ್ತು. ಅಬ್ಬಾ, ನಾನು ಎಷ್ಟೋ ವರ್ಷಗಳಾಗಿತ್ತು ಈ ಥರ ಫ್ಯಾಮಿಲಿ ಟ್ರಿಪ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಈ ಥರ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಷ್ಟು ದಿನ ಅನ್ಕೊಂಡಿದ್ದೀನೋ ಕಣಮ್ಮ. ಹಾಗೆ ಇಲ್ಲ, ಈ ಕೆಲಸದ ಒತ್ತಡ, ಬಿಸಿ. ನಾವು ಸುಮ್ಮನೆ ಅಷ್ಟೇ ರಿಚ್ ಇದೀವಿ, ಆದರೆ ನಮಗೆ ಅಂತ ನಾವು ಟೈಮ್ ತಗೊಂಡಿಲ್ಲ. ಎಲ್ಲ ಬರೀ ಕೆಲಸ 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 ಅನ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಮರ್ತಿದ್ದೀವಿ ಅನ್ನೋದಕ್ಕಿಂತ ನೆನಪಿರುತ್ತೆ. ಬಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಷ್ಟು ನಮಗೆ ಅವಕಾಶ ಇರಲ್ಲಮ್ಮ. ಇಟ್ಸ್ ಓಕೆ ಡ್ಯಾಡಿ, ಇವತ್ತು ಬಂದಿದ್ದೀವಲ್ಲ, ಎಲ್ಲ ಇದನ್ನೇ ಮಾತಾಡ್ತಾ ಕುತ್ಕೊಂಡಿದ್ರೆ ನಾವು ಎಂಜಾಯ್ ಮಾಡೋದು ಯಾವಾಗ? ನಮ್ಮ ಸ್ವೀಟಿ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಸ್ವೀಟಿ, ಖುಷಿ ಆಯ್ತಾ? ತಾತ, ಐ ಆಮ್ ಸೋ ಹ್ಯಾಪಿ ತಾತ. ತಾತ, ಈ ಫ್ಲವರ್ ಬೊಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗ್ ಕೊಡಿ ತಾತ, ಇದು ನಾನು ಇಟ್ಕೊಳ್ಳ. ಅಯ್ಯೋ ಮಗಳೇ, ತಗೋಮಾ. ತಾತ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ತಾತ? ತಾತ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ನೀನು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು ಇವತ್ತು. ಸ್ವೀಟಿ, ಆಟ ಆಡೋದಿಕ್ಕೆ ಅಲ್ವಾ ಬಂದಿರೋದು? ಹೋಗು, ಆಟ ಆಡ್ಕೊಳ್ಳುವಂತೆ. ಇವಾಗ ಫಸ್ಟ್ ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ನಾವು ಮತ್ತೆ ಟಿಫನ್ ಮಾಡ್ಕೊಂಡು ಆಮೇಲೆ ಬರೋಣ, ಓಕೆನಾ? ಸರಿಯಾಗಿದ್ರೆ ನಾನು ಕಾರಲ್ಲಿರೋ ಲಗೇಜ್ ಎಲ್ಲ ತೆಗೆದು ರೂಮಲ್ಲಿ ಇಟ್ಬಿಟ್ಟು ಚೆಕ್ ಇನ್ ಆಗಿ ಬರ್ತೀನಿ. ನೀವು ಇಲ್ಲೇ ಇರಿ, ಟಿಫನ್ ಮಾಡ್ಕೊಂಡು ಆಮೇಲಿಂದ ರೂಮ್ಗೆ ಹೋಗೋಣ. ಅದಿ, ಮಂಜುಳಮ್ಮ ಇಲ್ಲಿ. ಮಂಜುಳಮ್ಮನ ನಮ್ಮ ಜೊತೆನಲ್ಲೇ ಕರ್ಕೊಬ ಅಂತ ಹೇಳಿದ್ನಲ್ಲ. ಅಯ್ಯೋ, ಕರ್ದೆ ಅಮ್ಮ. ಯಾಕೋ ಮಂಜುಳಮ್ಮ ತುಂಬಾ ಏನೋ ಒಂಥರ ಮಾಡ್ತಿದಾರಪ್ಪ, ಅಲ್ಲೇ ಇದ್ದಾರೆ. ಹೌದಾ? ಏನಕ್ಕಂತೆ? ಪಾಪ, ಅವಳಿಗೆ ನಮ್ಮ ಜೊತೆ ಬರೋದಕ್ಕೆ ಮುಜುಗರ ಆಗ್ತಿದ್ಯೋ ಏನೋ. ನಾನು ಹೇಳಿದೀನಿ ಏನಕ್ಕೆ ಮಾತಾಡ ಅಂತ. ತಡಿ, ಕರ್ಕೊಂಬರೋದು ನಾನೇ ಹೇಳ್ತೀನಿ. ಸರಿ ಅಮ್ಮ, ಆಗಿದ್ರೆ ಕಾರಲ್ಲಿ ಸ್ವಲ್ಪ ಲಗೇಜ್ ಇದೆ, ಮಂಜುಳಮ್ಮ ಕರ್ಕೊಂಡು ಲಗೇಜ್ ತಗೊಂಡ್ ಬರ್ತೀನಿ. ರೀ, ಹಾಗೆ ಅಲ್ಲಿ ಬಾಟಲ್ ಅಲ್ಲಿ ನೀರಿಟ್ಟಿದ್ದೆ, ಬಿಸಿನೀರು. ಅದು ಬಾಟಲ್ ತಗೊಂಬಂದ್ಬಿಡ್ರಿ. ಹಾ ಸರಿ ಆಯ್ತು, ತಗೊಂಡ್ ಬರ್ತೀನಿ ಬಿಡು. ಏನಮ್ಮ, ಬಿಸಿನೀರೆಲ್ಲನೂ ಯಾಕೆ ಮನೆಯಿಂದ ತರಕ್ ಹೋಗಿದ್ದೆ? ಇಲ್ಲೇ ಕೊಡ್ತಾರೆ ಬಿಸಿನೀರು ಕುಡಿ ಅಂತ ಅಂದ್ರೆ. ಓ ಹೌದಾ ಅತ್ತೆ? ನಾನು ತರಕ್ ಹೇಳ್ಬಿಟ್ನಲ್ಲ. ಬಿಡಿ, ಪರವಾಗಿಲ್ಲ. ಹೇಗಿದ್ರು ಸಂಜೆವರೆಗೂ ಬೇಕಲ್ಲ, ಇಲ್ಲೇ ಇಸ್ಕೊಂಡ್ರಾಯ್ತು. ಅತ್ತೆ, ಮಂಜುಳಮ್ಮ ಅವ್ರು ಬರ್ತಿದ್ದಾರೆ. ಓ ಸರಿ, ಬರ್ಲಿ ಬರ್ಲಿ, ಪಾಪ. ಅಮ್ಮವ್ರೆ, ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಬಂದೆ. ಅಮ್ಮ, ಅಮ್ಮ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಮ್ಮ. ಅಮ್ಮ, ನನಗತ್ರ ಆಟ ಆಡ್ಬೇಕು ಅಂತ ಅನ್ನಿಸ್ತಿದೆ ಅಮ್ಮ. ಅಮ್ಮ, ಅಮ್ಮ, ಅಲ್ಲೋಗಿ ಆಟ ಆಡ್ತೀನಿ ಅಮ್ಮ. ಏಯ್ ರಾಜು, ಸುಮ್ಮನಿರು, ಹಂಗೆಲ್ಲ ಆಡ್ಬಾರ್ದು. ನಾವಿಲ್ಲಿ ಬಂದಿರೋದು ಸುಮ್ಮನೆ ಹಂಗೆ ಇವ್ರಿಗೆ ಸಹಾಯ ಮಾಡಕ್ಕೆ ಅಂತ. ನೀನಲ್ಲೆಲ್ಲ ಹೋಗಿ ಆಟ ಆಡ್ಬಾರ್ದು, ಸುಮ್ಮನಿರು. ಯಾಕೆ ಮಂಜುಳಮ್ಮ, ಯಾಕೆ ಮಗು ಮೇಲೆ ರೇಗಾಡ್ತೀಯ? ಹೋಗಪ್ಪ, ನನ್ನ ಮೊಮ್ಮಗಳು ಇದ್ದಾಳೆ, ನೀನು ನನ್ನ ಮೊಮ್ಮಗಳ ಜೊತೆನೆ ಆಟ ಆಡ್ಕೋ, ಓಕೆನಾ? ಥ್ಯಾಂಕ್ಸ್ ಆಂಟಿ. ಏಯ್ ಆಂಟಿ ಅನ್ಬಾರ್ದು, ಥ್ಯಾಂಕ್ಸ್ ಅಮ್ಮೋರೆ ಅನ್ಬೇಕು. ಏಯ್ ಮಂಜುಳಮ್ಮ, ಯಾಕೆ ಹೆಂಗಂತ ಇದೆಯಾ ಮಗುಗೆ? ಮಕ್ಕಳಲ್ಲಿ ಭೇದ ಭಾವನ. ಛೇ, ನೀನ್ ಈ ಥರ ಎಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮನ್ನ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ಇಲ್ಲಿ ನಮ್ಮ ಸಹಾಯ ಕರ್ಕೊಂಬಂದಿಲ್ಲ, ನಿನ್ನೂ ಇಲ್ಲಿ ಎಂಜಾಯ್ ಮಾಡ್ಲಿ ಅಂತ ಕರ್ಕೊಂಬಂದಿದ್ದೀನಿ. ನೀನ್ ನೋಡಿದ್ರೆ ನಮ್ಮನ್ನ ಹೊರಗ್ನವ್ರು ಮಾಡ್ಬಿಡ್ತೀಯಪ್ಪ. ಅಮ್ಮ, ಆ ಥರ ಅಲ್ಲ ಅಮ್ಮ. ಅದು ನೋಡು, ಇವಾಗ ಹೇಳ್ತಾ ಇದೀನಿ ಕೇಳು. ನೀನ್ ಇಲ್ಲಿ ಮುಜುಗರ ಪಟ್ಕೊಳ್ಳೋದು, ಅಲ್ಲಿ ಕುತ್ಕೊಂಡೆ, ಇಲ್ಲಿ ನಿಂತ್ಕೊಂಡೆ, ಆ ಮೂಲೆಯಲ್ಲಿದ್ದೆ, ಹಿಂಗೆಲ್ಲ ಮಾಡಬಾರ್ದು. ಇದು ನಮ್ಮ ಫ್ಯಾಮಿಲಿ ಟ್ರಿಪ್ ಅಂತ ಕರ್ಕೊಂಬಂದಿರೋದು. ನೀನು ನಮ್ಮ ಫ್ಯಾಮಿಲಿನಲ್ಲಿ ಒಬ್ಳು, ಓಕೆನಾ? ಆರಾಮಾಗಿ ನಿನ್ ಮಗ ಆಟ ಆಡ್ಕೊಂಡಿರ್ಲಿ ನನ್ನ ಮೊಮ್ಮಗಳ ಜೊತೆಲಿ. ಬಿಡು, ನೀನು ಫ್ರೀಯಾಗಿ ನಮ್ಮ ಜೊತೆನಲ್ಲಿ ಇರು ಇವತ್ತು. ಸರಿ ಅಮ್ಮವ್ರೆ, ಎಷ್ಟು ಜನ ಈ ತರ ಟ್ರೀಟ್ ಮಾಡ್ತಾರೆ ಹೇಳಿ. ನೋಡಿ, ಈಗ ಮನೆ ಕೆಲಸದವರು ಅಂತ ಅಂದ್ರೆ ಏನೋ ಒಂದ್ ರೀತಿ ನಡ್ಕೋತಾರಪ್ಪ. ಆದ್ರೆ ನೀವು ನೋಡಿ, ಎಷ್ಟು ಪ್ರೀತಿಯಿಂದ ನನ್ನನ್ನು ಜೊತೆ ಕರ್ಕೊಂಡ್ಬಂದು ನನ್ನ ಫ್ಯಾಮಿಲಿ ತರ ನೀನು ಅಂತ ಹೇಳ್ತಾ ಇದ್ದೀರಲ್ಲ ಅಮ್ಮ. ಅಮ್ಮ, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಸರಿಯಾಗಿದ್ರೆ ಬನ್ನಿ, ಫಸ್ಟ್ ಟಿಫನ್ ಮಾಡ್ಕೊಬಿಡೋಣ. ಸ್ವೀಟಿ, ಅಣ್ಣನ ನಿನ್ ಜೊತೆ ಕರ್ಕೊಂಡು ಇಬ್ರು ಆಟ ಆಡಿ, ಓಕೆನಾ? ಜಗಳ ಆಡ್ಕೊಂಬಾರ್ದು. ಓಕೆ ಅಜ್ಜಿ. ಸರ್ ಬನ್ನಿ, ಚೆಕ್ ಇನ್ ಆಯ್ತಾ? ಬನ್ನಿ, ಟಿಫನ್ ಮಾಡಿ ಬನ್ನಿ. ಹಾ ಮೇಡಮ್, ಚೆಕ್ ಇನ್ ಎಲ್ಲ ಆಯ್ತು. ಟಿಫನ್ ಏನಿದೆ ನಿಮ್ಮಲ್ಲಿ, ಏನ್ ಸ್ಪೆಷಲ್ ಇದೆ? ಸರ್, ನಮ್ಮಲ್ಲಿ ವಿಲೇಜ್ ಫುಡ್ಡೇ ಸ್ಪೆಷಲ್. ನಾವು ಕಟ್ಟಿಗೆ ಒಲೆನಲ್ಲೇ ಅಡಿಗೆ ಮಾಡೋದು. ಇಲ್ಲಿ ಅದಕ್ಕೇನೇನೆ ಸ್ಪೆಷಲ್ ಇರೋದು ಸರ್. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹುಚ್ಚಳ ಖಾರ, ಆಮೇಲೆ ಕುಟ್ಟುಂಡಿ, ಅಪ್ಪಿಟ್ಟು, ನಾಮದಲ್ಗೆ. ಆಮೇಲೆ ಸರ್, ಇವತ್ತು ಸ್ಪೆಷಲ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಇರಲ್ಲ, ಇವತ್ತು ಗಿಣ್ಣು ಮಾಡಿಸಿದೀವಿ ಸರ್ ರೊಟ್ಟಿಗೆ. ನೀವೇನ್ ಬೇಕು ಹೇಳಿ ಸರ್, ಇವಾಗ ಹೋಗಿ ಪಟಾಪಟ್ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಿಸಿ ಬಿಸಿಯಾಗಿ ರೆಡಿ ಮಾಡಿಸ್ತೀನಿ. ಅಯ್ಯೋ, ಏನ್ ತಾತ ಇವರು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಕುಟ್ಟುಂಡಿ, ಆಮೇಲೆ ಅದೇನದು ಗಿಣ್ಣು ಅಂತ ಏನೇನೋ ಹೇಳ್ತಿದ್ದಾರೆ ತಾತ. ನನ್ಗದೆಲ್ಲ ಇಷ್ಟ ಇಲ್ಲ ತಾತ. ಚೈನೀಸ್ ಫುಡ್, ನೂಡಲ್ಸು, ಗೋಬಿ ಮಂಚೂರಿ, ಆಮೇಲೆ ಇಡ್ಲಿ, ದೋಸೆ, ಈ ತರ ಎಲ್ಲ ಬೇಕಲ್ಲ ತಾತ ನನ್ಗೆ. ನನ್ಗದೆಲ್ಲ ಬೇಡ, ರೊಟ್ಟಿ ನಾನು ತಿನ್ನಲ್ಲ, ನಂಗೆ ಇಷ್ಟ ಆಗಲ್ಲ. ಸ್ವೀಟಿ, ಆತರ ಎಲ್ಲ ಅನ್ಬಾರ್ದಮ್ಮ. ಹಳ್ಳಿ ಫುಡ್ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ? ರೊಟ್ಟಿ ಗಿಟ್ಟಿ ಎಲ್ಲಾನು ತುಂಬಾ ಹೆಲ್ತ್ ಒಳ್ಳೇದಮ್ಮ. ಹಿಂದಿನ ಕಾಲದಲ್ಲಿ ರೊಟ್ಟಿ ಎಲ್ಲ ಅದು ತಿಂತಾ ಇದ್ದಿದ್ರಿಂದ ಹಲ್ಲೆಲ್ಲ ಗಟ್ಟಿ ಇರ್ತಿತ್ತು. ಅವ್ 100 ವರ್ಷ ಆದ್ರೂ ಹಲ್ಲು ಗಟ್ಟಿ ಇರೋದು. ಆದ್ರೆ ಇವಾಗ ನೋಡು, 30 ವರ್ಷ ಆಯ್ತು ಅಂತಂದ್ರೆ ಹಲ್ಲು ಬಿದ್ದೋಯ್ತು, ಹಲ್ಲು ಕೀಳಿಸ್ಕೊಂಬ, ಹಲ್ಲು ಕಟ್ಟಿಸ್ಕೊ ಅಂತ ಎಷ್ಟೊಂದು ತೊಂದ್ರೆ.
ನೀ ಈಗ ಏನೇನೋ ಕೇಳ್ದಲ್ಲ ನೂಡಲ್ಸ್ ಚೈನೀಸ್ ಫುಡ್ ಅದು ಇದು ಅಂತ ಹೇಳಿ ಅದೆಲ್ಲ ನಾವು ರೆಗ್ಯುಲರ್ ಆಗಿ ತಿಂತಾನೆ ಇರ್ತೀವಿ. ಸಿಟಿನಲ್ಲಿ ಯಾವ ಹೋಟೆಲ್ಗೆ ಹೋದ್ರೂ ಅದು ಸಿಗುತ್ತೆ ನೋಡು. ಈ ರೆಸಾರ್ಟ್ ಅಲ್ಲಿ ತುಂಬಾ ಸ್ಪೆಷಲ್ ಅನ್ಸುತ್ತೆ, ಕಟ್ಗೆ ಒಲೆ ಊಟ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹುಚ್ಚಲ್ ಚಟ್ನಿ, ಗಿಣ್ಣು ಅಂತ ಏನೇನೋ ಸ್ಪೆಷಲ್ ಆಗಿ ಹೇಳ್ತಿದ್ದಾರೆ. ಇದು ನಿಮ್ಗೆ ರೆಗ್ಯುಲರ್ ಆಗಿ ತಿನ್ನಕ್ ಸಿಗುತ್ತಾ ಹೇಳು? ಇದೆಲ್ಲಾನು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು. ಓ ಇಲ್ಲ ತಾತ, ನನಗ್ ಬೇಡ, ನನಗ್ ನೂಡಲ್ಸೇ ಬೇಕು. ಆಂಟಿ, ಇಲ್ಲಿ ನೂಡಲ್ಸ್ ಸಿಗಲ್ವಾ? ನನಗೆ ನೂಡಲ್ಸೇ ಬೇಕು. ಇಲ್ಲ ಪುಟ್ಟ, ಈಗ ನಮ್ಮಲ್ಲಿ ನೂಡಲ್ಸ್ ಏನು ಮಾಡಲ್ಲ, ನೂಡಲ್ಸ್ ಸಿಗಲ್ಲ. ನಿಮಗ್ ಬೇಕು ಅಂತಂದ್ರೆ ಬೇಕಿದ್ರೆ ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ. ಅದ್ ಸ್ವಲ್ಪ ದೂರ ಆಗುತ್ತೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತಪ್ಪ. ಲೇಟ್ ಆಗ್ಲೂ ಪರವಾಗಿಲ್ಲ, ನನಗ್ ಹೊಟ್ಟೆ ಎಲ್ಲ ಬೇಡ, ನನಗ್ ನೂಡಲ್ಸೇ ಬೇಕು. ಸ್ವೀಟಿ, ಆತರ ಎಲ್ಲ ಆಡ್ಬಾರ್ದು. ನೀನ್ ಒಂದೇ ಒಂದ್ಸರಿ ರೊಟ್ಟಿ ತಿನ್ ನೋಡು, ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬೇಕಾದ್ರೆ ತರ್ಸೋಣ. ನೀವೆಲ್ಲ ರೊಟ್ಟಿ ತಿಂತೀರಲ್ವಾ? ಹಾ ರೀ, ಅಪರೂಪಕ್ಕೆ ಸಿಗೋದು ಅದನ್ನ ಯಾರು ತಿನ್ನಲ್ಲ ಅಂತ ಹೇಳ್ತಾರೆ ಹೇಳಿ. ಆಯ್ತು, ನಮ್ಮೆಲ್ಲರಿಗೂ ರಾಗಿ ರೊಟ್ಟಿ, ಹುಚ್ಚಲ್ ಚಟ್ನಿ ಮತ್ತೆ ಸ್ಪೆಷಲ್ ಅಂತ ಗಿಣ್ ಮಾಡ್ಸಿದೀನಿ ಅಂತ ಅಂದ್ರಲ್ಲ, ಗಿಣ್ಣು ಇದೆಲ್ಲ ತರಿಸ್ಬಿಡಿ. ನಾನಂತೂ ಗಿಣ್ ತಿಂದು ಎಷ್ಟೋ ವರ್ಷಗಳಾಗೋಗಿದೆ. ಸರಿ, ಹಾಗಾದ್ರೆ ಎಲ್ಲರಿಗೂ ರೊಟ್ಟಿ, ಗಿಣ್ಣು, ಹುಚ್ಚಲ್ ಚಟ್ನಿ ನಿಮ್ಮಲ್ಲಿ ಏನೇನಿದೆ ಎಲ್ಲಾನು ತಗೊಂಬನ್ನಿ. ಓಕೆ ಸರ್, ಎಲ್ಲ ರೆಡಿ ಇದೆ. ಬಟ್ ರೊಟ್ಟಿನ ಮಾತ್ರ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಮಾಡಿಲ್ಲ. ರೊಟ್ಟಿ ಮಾಡಿಸ್ಕೊಂಡ್ ಬರ್ತೀನಿ ಸರ್. ಹಾ ಸರಿ, ಆಯ್ತು, ಓಕೆ. ತಿಂಡಿ ಮುಗಿದ ನಂತರ ಅಣ್ಣ ಬಾರೋ, ಇಬ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡೋಣ ಬಾ. ಅಮ್ಮ ಹೋಗಿ ಆಟ ಆಡ್ಲಾ? ಸರಿ ಆಯ್ತು, ಹೋಗಿ ಆಟ ಆಡೋಗಿ. ಏ ಇಬ್ರು ಹುಷಾರು, ಏನ್ ಆತರ ಓಡ್ತಾ ಇದೀರಲ್ಲ? ಏನ್ ಇಬ್ರೇ ಹೋಗಿ ನೀರಾಗ ಬಿದ್ಬಿಡ್ತೀರಾ? ಓ ಮಮ್ಮಿ. ಸ್ವೀಟಿ ಇರು. ಆದಿ, ನೀನೇ ಹೋಗು ಮಕ್ಳ ಜೊತೆನಲ್ಲಿ. ನಾನಾ? ಇಲ್ಲಪ್ಪ, ನನಗ್ ನೀರಲ್ಲಿ ಇಳಿಯಕ್ ಆಗಲ್ಲ, ಎಷ್ಟು ಕೋಲ್ಡ್ ವೆದರ್ ಇದೆ. ಇಲ್ಲಪ್ಪ, ನಾನ್ ಇಳಿಯಲ್ಲ. ರೀ ಏನ್ರಿ ನೀವು? ಆ ಮಕ್ಳೇ ಆಡಕ್ ಹೋಗ್ತಿದಾರೆ, ಆ ಮಕ್ಳ ಜೊತೆ ಹೋಗಿ ಪರವಾಗಿಲ್ಲ. ಏನ್ ನಾನ್ ಹೋಗಕ್ಕಾಗತ್ತಾ ಹೇಳಿ? ಸರಿ ಆಯ್ತು, ನೀವೆಲ್ಲ ಬರಲ್ವಾ? ಏ ಇಲ್ಲಪ್ಪ, ನಮ್ಗೆಲ್ಲ ಆಗಲ್ಲ. ನೀವ್ ಆಟ ಆಡಿ, ನಾವ್ ನೋಡ್ತೀವಿ. ಪಪ್ಪ, ನೀವು ಬನ್ನಿ, ತುಂಬಾ ಮಜವಾಗಿರುತ್ತೆ. ಅದಕ್ಕೇನಂತೆ, ನಡಿ ಜಮಾಯಿಸ ಬಿಡೋಣ. ಅಮ್ಮ, ಅವ್ರ ಆಟ ಆಡ್ಕೊಂಡ್ ಬರ್ಲಿ, ನಾವ್ ಅಲ್ಲಿವರೆಗೂ ಅಲ್ಲಿ ಕುತ್ಕೊಂಡಿರೋಣ, ನಡೀರಿ. ಇಲ್ಲಾಂದ್ರೆ ಒಂದ್ ರೌಂಡ್ ಈ ರೆಸಾರ್ಟ್ ಎಲ್ಲ ಓಡಾಡ್ಕೊಂಡ್ ಬರೋಣ. ಇಲ್ಲಿ ತುಂಬಾ ಗ್ರೀನರಿ ಇದೆ ಅಮ್ಮ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನ್ಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಹೌದು ಅಮ್ಮೋರೆ, ಇದ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಂಚಿನ ಮನೆ ತರ ಡಿಸೈನು, ಇಲ್ಲಿ ಓಡಾಡೋದಕ್ಕೆಲ್ಲ ಗ್ರೀನರಿ ತುಂಬಾ ಚೆನ್ನಾಗಿದೆ. ನನ್ಗಂತೂ ಈ ತರ ಜಾಗಗಳನ್ನ ನೋಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ನಾನು. ಅತ್ತೆ, ನನ್ಗೆ ಸುಸ್ತಾಗ್ತಾ ಇದೆ, ನಾನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀನಿ, ನೀವು ಹೋಗಿ ಓಡಾಡ್ಕೊಂಡ್ ಬನ್ನಿ. ಗೀತಾ, ಏನ್ ಪರವಾಗಿಲ್ಲ, ಸ್ವಲ್ಪ ವಾಕ್ ಮಾಡ್ಬೋದು. ಅಂದ್ರೆ ಇಲ್ಲೆಲ್ಲ ಫುಲ್ ಗ್ರೀನರಿ ಇದೆ, ಫ್ರೆಶ್ ಏರ್ ಬರ್ತಾ ಇದೆ. ನೀನ್ ಈ ತರ ರೆಸ್ಟ್ ಮಾಡ್ತೀನಿ ಅಂತ ಕುತ್ಕೊಂಡ್ರೆ ಚೆನ್ನಾಗಿರಲ್ಲಮ್ಮ. ಬಾ, ಸ್ವಲ್ಪ ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಓಡಾಡ್ಕೊಂಡ್ ಬರೋಣ. ಅವರೆಲ್ಲ ಅಷ್ಟರಲ್ಲಿ ಆಟ ಆಡ್ಕೊಂಡ್ ಬರ್ಲಿ. ಹೌದು, ಅದಕ್ಕೆ ಸ್ವಲ್ಪ ವಾಕ್ ಮಾಡಿದ್ರೆ ನಾರ್ಮಲ್ ಡೆಲಿವರಿಗೆ ಅನುಕೂಲ ಆಗುತ್ತೆ. ಸರಿ ಆಯ್ತು, ಬನ್ನಿ ಹೋಗೋಣ. ನೋಡಿ ಮಕ್ಳ, ನಾವು ಸೂಟ್ ಎಲ್ಲ ತೆಗ್ದಿಟ್ಬಿಟ್ಟು ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀವಿ. ಅಲ್ಲಿವರೆಗೂ ನೀವ್ ಇಲ್ಲೇ ಇರ್ಬೇಕು, ನೀರೊಳಗಡೆ ಇಳಿಬಾರ್ದು. ಇಲ್ಲ ಮಾವ, ಇಲ್ಲೇ ಇರ್ತೀವಿ, ನೀವು ಬೇಗ ಬರ್ಬೇಕು, ಮಾತ್ರ ಲೇಟ್ ಮಾಡ್ಬೇಡಿ. ಆಯ್ತು, ಬೇಗ ಬರ್ತೀವಿ. ಅಣ್ಣ, ನೀವ್ ಏನ್ ಓದ್ತಾ ಇರೋದು? ನಾನು ಇವಾಗ 5th. ಹೌದಾ, ನೀನೇನ್ ಓದ್ತಾ ಇರೋದು? ನಾನು ಈ ಸರಿ 4th ಅಣ್ಣ. ಅಣ್ಣ, ನೀವ್ ಯಾಕೆ ನಮ್ಮ ಮನೆಗ್ ಬರೋದೇ ಇಲ್ಲ? ನಿಮ್ಮ ಅಮ್ಮವ್ರ ಜೊತೆನಲ್ಲಿ ಬರ್ಬೋದು ತಾನೇ ನಮ್ಮ ಮನೆಗೆ? ನನ್ಗೂ ಬೋರ್ ಆಗ್ತಾ ಇರುತ್ತೆ, ಇಬ್ರು ಆಟ ಆಡ್ಕೋಬಹುದು. ನನ್ನ ಹತ್ರ ಬಾಲ್ ಇದೆ, ಆಮೇಲೆ ಟಾಯ್ಸ್ ಇದೆ, ಎಲ್ಲಾನು ಇದೆ, ಆಟ ಆಡ್ಕೋಬಹುದು. ನಾ ಹೇಳ್ತೀನಿ, ನಮ್ಮ ಅಮ್ಮ ಕರ್ಕೊಂಡ್ ಬರಲ್ಲ. ನಾನು ಇನ್ನೊಂದ್ಸರಿ ಹೇಳ್ಬಿಟ್ಟು ನಮ್ಮ ಮಮ್ಮಿ ಜೊತೆನೆ ಬರ್ತೀನಿ, ಓಕೆನಾ? ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಆದಿ ಒಳ್ಳೆ ಪ್ಲಾನ್ ಮಾಡಿದ್ದಾನೆ ನ್ಯೂ ಇಯರ್ಗೆ ಅಂತ. ಹೌದು ಮಮ್ಮಿ, ನನ್ಗಂತೂ ಇವತ್ತಿನ ದಿನ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಆಟ ಆಡ್ಕೊಂಡು, ಓಡಾಡ್ಕೊಂಡು, ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ ದಿನ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಇದೇ ತರ ಇಲ್ಲಿಗೆ ಬರೋಣ. ಮತ್ತೆ ಊಟ ಅಂತೂ ಮಸ್ತಾಗಿತ್ತು, ಎಲ್ಲ ಕಟ್ಗೆ ಒಲೆ ಊಟ, ಹಳ್ಳಿ ಸ್ಟೈಲ್ ಊಟ, ಉಪ್ಸಾರು, ಮುದ್ದೆ, ಸೂಪರ್ ಆಗಿತ್ತು. ಅದ್ಕೆ ನಿಮ್ಗೆ ಹೇಗ ಅನಿಸ್ತು? ನನ್ಗೇನು ಹೊಸ ತರ ಫೀಲ್ ಆಗ್ಲಿಲ್ಲ, ಬಟ್ ಸಿಟಿ ಲೈಫ್ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ನನ್ಗಂತೂ ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಇದೆಲ್ಲ ಏನ್ ಹೊಸ್ತು ಅಂತ ಅನ್ನಿಸ್ಲಿಲ್ಲ. ತುಂಬಾ ದಿನದ ಮೇಲೆ ನನ್ಗೆ ಒಂದು ಒಳ್ಳೆ ಊಟ ತಿಂಡಿ ಸಿಕ್ತು ನೋಡಪ್ಪ. ಏನೇ ಹೇಳು, ನಮ್ ರಾಗಿ ಮುದ್ದೆ, ಉಪ್ಸಾರು ಇದ್ರ ಮುಂದೆ ಬೇರೆ ಊಟನೇ ಇಲ್ಲ. ಅಲ್ಲ, ಎಲ್ಲಮ್ಮ ನಿಮ್ ಮಾವ, ಆದಿತ್ಯ ಎಲ್ಲ ಎಲ್ಲಿದ್ದಾರೆ? ಅಮ್ಮ, ಅವರೆಲ್ಲ ಅಲ್ಲಿ ರೋನಲ್ಲಿ ಆಟ ಆಡ್ತಾ ಇದ್ರು. ಅಲ್ಲೊಂದ್ ಪಾರ್ಕ್ ಇದೆ ಚಿಕ್ಕದು, ಅಲ್ಲಿ ಯಾವ್ದಾವ್ದೋ ಗೇಮ್ಸ್ ಇದಾವೆ, ಎಲ್ಲ ಆಟ ಆಡ್ತಾ ಇದ್ರು ಮಕ್ಳ ಜೊತೆನಲ್ಲಿ. ಈ ಟ್ರಿಪ್ ಅಲ್ಲಿ ನಾವೆಷ್ಟು ಎಂಜಾಯ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ. ಪಪ್ಪ ಮತ್ತೆ ಆದಿತ್ಯ ಮಕ್ಳ ಜೊತೆ ಸೇರ್ಕೊಂಡು ಮಕ್ಕಳಾಗೆ ಕುಣಿದ್ಬಿಟ್ರು ನೋಡಿ. ಹೌದಮ್ಮ, ನನ್ಗಂತೂ ಸ್ವಲ್ಪ ಶಕ್ತಿ ಕಮ್ಮಿ. ಅದೇ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಕಾಲೆಲ್ಲ ಏಟಾಗಿತ್ತಲ್ಲ, ಹಂಗಾಗಿ ನನ್ಗೆ ಅಲ್ಲಿ ಆಟ ಆಡೋದಿಕ್ ಹೋಗ್ಲಿಲ್ಲ. ಮಂಜುಳಮ್ಮಂಗ್ ಹೋಗು ಅಂತ ಅಂದೆ, ಅವಳು ಅಮ್ಮೋರೆ ನಿಮ್ ಜೊತೆನಲ್ಲೇ ಇರ್ತೀನಿ, ನಾನೊಬ್ಳೆ ಏನ್ ಹೋಗೋದು ಅಂತ ಅಂದ್ಲು. ನಮ್ಮ ಇವಳು ಗೊತ್ತಲ್ಲ ಗೀತಾ, ಪ್ರೆಗ್ನೆನ್ಸಿ, ಈ ಟೈಮಲ್ಲಿ ಅವಳು ಜಾಸ್ತಿ ಆತರ ಎಲ್ಲ ರಿಸ್ಕ್ ತಗೊಳೋದ್ ಬೇಡ ಅಂತ ನಾನೇ ಬೇಡ ಅಂದೆ.
ಇನ್ ನೀನ್ ಹೋಗಮ್ಮ ಅಂತಂದ್ರೆ ನೀವ್ ಯಾರು ಬರಲ್ಲ, ನಾನ್ ಹೆಂಗ್ ಹೋಗ್ಲಿ ಮಮ್ಮಿ ಅಂತ ನೀನು ನಮ್ ಜೊತೆನೆ ಸೇರ್ಕೊಂಡ್ಬಿಟ್ಟಿಯೆ. ಒಟ್ನಲ್ಲಿ ನೀನು ಖುಷಿ ಆಯ್ತು ತಾನೆ? ಖುಷಿ ಅಂತ ಹೇಳ್ತಿರಲ್ಲ ಮಮ್ಮಿ, ಸೂಪರ್ ಆಗಿತ್ತು. ಬನ್ನಿ ಬನ್ನಿ, ಎಲ್ಲ ಮುಗೀತಾ? ಅಮ್ಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸ್ವೀಟಿ, ಖುಷಿ ಆಯ್ತಾ? ಖುಷಿನಾ? ಸೂಪರ್ ಆಗಿತ್ತು ಮಮ್ಮಿ. ಮಮ್ಮಿ ನೆಕ್ಸ್ಟ್ ವೀಕ್ ಇಲ್ಲಿಗೆ ಬರೋಣ? ಏನು ವಾರ ವಾರಕ್ಕೂ ಬರಕ್ಕಾಗುತ್ತಾ? ಯಾವಾಗಾದ್ರೂ ಬರೋಣ ಬಿಡು. ಹೋಗ್ ಮಮ್ಮಿ, ನೀನ್ ಏನ್ ಕೇಳಿದ್ರು ಹಿಂಗೆ ಹೇಳ್ತೀಯ. ಮಾವ ನೆಕ್ಸ್ಟ್ ವೀಕ್ ಇಲ್ಲಿಗೆ ಕರ್ಕೊಂಡ್ ಬರ್ತೀರಾ? ಸರಿ ಆಯ್ತು, ಫ್ರೀ ಆದ್ರೆ ಕರ್ಕೊಂಡ್ ಬರ್ತೀನಿ. ನನ್ಗೆ ಕೆಲ್ಸ ಬಿಸಿ ಅಲ್ವಾ ಮಗಳೇ, ಹಂಗಾಗಿ ನನ್ ಫ್ರೀಯೇ ಸಿಗಲ್ಲ. ಫ್ರೀ ಸಿಕ್ಕರೆ ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ಆಮೇಲೆ ಮಂಜುಳಾ ಆಂಟಿ ಮಗ ಇದ್ದಾನಲ್ಲ, ಅವನನ್ನು ಕರ್ಕೊಂಡ್ ಬರೋಣ ಪ್ಲೀಸ್. ನನ್ ಜೊತೆ ಆಟ ಆಡೋದಿಕ್ಕಾಗತ್ತೆ ಮಾವ. ಆಯ್ತು, ಕರ್ಕೊಂಡ್ ಬರೋಣ. ಎಕ್ಸ್ಕ್ಯೂಸ್ ಮೀ, ಎಸ್. ಡಿನ್ನರ್ ಎಲ್ಲ ರೆಡಿ ಇದೆ. ಹಾ, ಓಕೆ ಓಕೆ, ಬರ್ತೀವಿ. ಸರ್, ನಮ್ ರೆಸಾರ್ಟ್ ಹೇಗ್ ಅನಿಸ್ತು? ತುಂಬಾ ಚೆನ್ನಾಗಿದ್ಯಮ್ಮ. ತುಂಬಾ ಚೆನ್ನಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದೀರಾ ಎಲ್ಲಾನು. ಮತ್ತೆ ಕ್ಲೀನ್ ಆಗಿದೆ, ಗ್ರೀನರಿ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಮತ್ತೆ ಮತ್ತೆ ವಿಸಿಟ್ ಮಾಡ್ತಾ ಇರಿ ಸರ್ ನಮ್ ರೆಸಾರ್ಟ್ಗೆ. ಖಂಡಿತವಾಗ್ಲೂ ಬರ್ತೀವಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಿಮ್ ರೆಸಾರ್ಟ್. ಓ ಹೌದಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಡಿನ್ನರ್ ರೆಡಿ ಆಗಿದೆ, ಎಲ್ಲರೂ ಬನ್ನಿ. ಸರಿ, ಹಾಗಾದ್ರೆ ಅಮ್ಮ, ಈಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ಬಿಡೋಣ. ಹಾ ಸರಿ ಕಣಪ್ಪ, ಆಯ್ತು. ಒಂದು ದಿನ ಯಾವ ರೀತಿ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ನಾವಂತೂ ತುಂಬಾ 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 ಖುಷಿ ಪಟ್ಟಿದೀವಿ ಇಲ್ಲಿ. ಹೌದು ರೀ, ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಒಂದು ದಿನ ಪೂರ್ತಿ ಕಳೆದಿದ್ದು ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸರಿ, ಹಾಗಾದ್ರೆ ಬನ್ನಿ ಮತ್ತೆ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಏ ಸ್ವೀಟಿ, ನಿಂತ್ಕೋ. ದೀಪ್ತಿ ಅವಳಲ್ಲಿ ನಿನ್ ಕೈಗೆ ಸಿಗ್ತಾಳೆ ಬಿಡು, ಅವ್ರ ಮಾವನ್ ಜೊತೆನಲ್ಲೇ ಓಡಾಡ್ತಿದ್ದಾಳೆ. ಸರಿ, ಅದಕ್ಕೆ ಆಯ್ತು, ಬನ್ನಿ ಊಟ ಮಾಡೋಣ. ಸರಿ ದೀಪ್ತಿ, ನಡಿ ಹೋಗೋಣ. ಅಮ್ಮ, ನಾನು ಸ್ವೀಟಿ ಜೊತೆಗೆ ಹೋಗ್ತೀನಿ ಅಮ್ಮ, ಪ್ಲೀಸ್. ಸರಿ ಆಯ್ತು, ಹೋಗು. ನಿಮ್ ಮಗ ನಮ್ಮ ಸ್ವೀಟಿ ಇಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮಾತ್ರ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಮಂಜುಳಮ್ಮ, ನೀನ್ ಯಾಕೆ ನಿನ್ ಮಗನ್ನ ನಮ್ಮ ಮನೆ ಕರ್ಕೊಂಬರೋದೇ ಇಲ್ಲ? ನೋಡು, ಅವನು ಸ್ಕೂಲ್ ರಜೆ ಇದ್ದಾಗೆಲ್ಲ ನಮ್ಮ ಮನೆ ಕರ್ಕೊಂಬ. ಅವನು ಅವಳ ಜೊತೆನಲ್ಲೇ ಓದ್ಕೊಂಡು ಆಟ ಆಡ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ಗಂಟ ಇರ್ತಾನೆ. ನೀನು ಜೊತೆಲಿ ಕರ್ಕೊಂಡು ಹೋಗ್ಬೋದು. ಅಯ್ಯೋ ಅಮ್ಮೋರೆ, ತುಂಬಾ ತುಂಟ ಅಮ್ಮೋರೆ, ಅದಕ್ಕೆ ಕರ್ಕೊಂಬರೋದಿಲ್ಲ. ಮಕ್ಳು ತುಂಟನ್ನ ಮಾಡ್ದೆ ಇನ್ಯಾರು ಮಾಡ್ತಾರೆ ಹೇಳು ಮಂಜುಳಮ್ಮ? ನೋಡು, ಆತರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡ, ಕರ್ಕೊಂಬ. ನಾವ್ ಯಾರು ಏನು ಅನ್ಕೊಳಲ್ಲ. ಸರಿ ಅಮ್ಮೋರೆ, ಆಯ್ತು, ಕರ್ಕೊಂಬರ್ತೀನಿ.